ಇನ್ನೊಂದು ಹೇಳ್ತಿದ್ದವ ನಾನ ಕತ್ತಿ ನಾಯಿ ರೇಸಿಗೆ ಬಿಟ್ಟನ ಕಾಪಿ ಅತ್ತ ನೋಡ್ರಿ. ಹೌದು. ನಿಮ್ಮ ತಮ್ಮ ನಿನ್ನ ಕಿವಿ ಅದಾವೋ ಏನೈತದ? ಕಿವಿ ಇಲ್ರಿ ಅವಂದು. ಅಲ್ಲ ಏನ ತಲಿ ಐತೋ ಏನ ಒಲಿ ಐತೋ? ಒಲಿ ಅದಂಗ ಅಂತ. ಎಲ್ಲ ನನ್ನ ಮಗಳ ಕೈಯಾಗ ಒಲಿಗುಂಡ್ರ ಮಾಡಿ ಬಿಡ್ತೀನಿ. ಹೌದು ಹೌದು. ಹೌದಿಲ್ಲ? ಇಂತ ಸಭದಾಗ ಕಾತ್ಯ ಅಂತ ಹೇಳಕತ್ತೀನಿ, ಕಾಪ್ಯ ಅಂತ ಹೇಳಲಿಕ್ಕತ್ತೀವಿ. ಹೌದ್ ಹೌದ್ರಿವ. ಹೆಣ್ಣು ಮಕ್ಕಳಿಗೆ ಏನ್ ಹೇಳಿರ ಗೊತ್ತಾನ? ಏನ್ ಹೇಳಿದ್ರಿವ? ಏ ಅಕ್ಕ ಅಕ್ಕ ನೀ ಬರ್ಲಿಕ್ಕಂದ್ರ ನಡೀತದ, ನನಗ ನಡೀತದ. ಅಕ್ಕಂಗ್ಯಾರ ನನ್ನ ಮನೆಗೆ ಬರ್ಲಿಕ್ಕಂದ್ರ ನಡೀತದ. ಹೌದು. ಆದ್ರ ನಾನ್ ನಿನ್ನ ಮನೆಗೆ ಮೊದಲು ಮುಖ್ಯವಾಗಿ ಬರ್ಬೇಕು, ನಾ ಮೊದಲು ಬೇಕು ನಿನಗತ್ತ ಹೇಳ್ತಾನ. ಹೌದು ಹೌದು, ಬರಬರಿ ಅದ ಟೀಕ್ ಅದ ಮಾತ್ರಿ. ಏನು ಟೀಕ್ ಅದ? ಒಂದು ಮಾತು ಹೇಳ್ತೀನಿ. ಇವತ್ತ ಅಕ್ಕಾಗಿ ನಾವದೀವಿ, ಇವತ್ತು ಕೆಳಗೆ ಆಯಾ ಎಲ್ಲಾ ತಾಯಿ ಬಳಗದವ್ರದಾರ ಅದಾರಲ್ರಿ, ಅಕ್ಕಂಗ್ಯಾರಾಗ ಅದಾರು. ಏ ತಮ್ಮ, ಈ ಅಕ್ಕಂಗ್ಯಾರ ನಾಳೆ ನಿನ್ನ ಲಗ್ನದಾಗ ಅಕ್ಕಂಗ್ಯಾರ ಬಂದ್ರನೆ ನಿನ್ನ ಮನೆಗೆ ಅಲ್ಲಿ ಒಂದು ಉದ್ಧಾರ ಆಗ್ತದ. ಒಂದು ಆರ್ತಿ ಹಿಡಿಯಕ್ ಮೊದಲು ಅಕ್ಕಂಗ್ಯಾರ ಬೇಕು, ಬೇಕಲ್ರಿವ? ಹೌದಿಲ್ಲ? ಹೌದು. ಮತ್ತ ನನ್ನ ಮನೆಗೆ ನೀ ಬಂದ್ರ ಬರ್ಲಿಕ್ಕಂದ್ರ ನಡೀತದ್ರ, ಅಲ್ಯಾರನ ಆರ್ತಿ ಹಿಡಿಸ್ತಿ? ಯಾರನ್ನ ಹಿಡಿಸ್ತಿ? ನಾವು ಬಂದಲ್ಲೇ ನಿಂದ ಚಂದ ಸಿಂಗಾರ ಹಾಕದ. ಹೌದಿಲ್ಲವಾ? ಹೌದ್ರಿವಾ. ನೀವ್ ಅವ್ರ ಗಟ್ಟೆ ಹೂ ಅಂತೀರಿ. ಏನ ಅವ್ರ ಯಾವಾಗ ಹೇಳಿದ ಗೊತ್ತನೋ? ಯಾವಾಗ್ರಿವಾ? ನಾಳೆ ಅಕ್ಕ ಅಕ್ಕ ನಾಳೆ ಒಂದ್ ದಿನ ಮನುಷ್ಯ ಹುಟ್ಟಿದ ಮನುಷ್ಯ ಸಾಯ್ತದ, ಸತ್ತ ಮನುಷ್ಯ ಹೊಳಿ ಹುಟ್ಟುತ್ತದ. ಆ ಸಂದರ್ಭದೊಳಗ ಆ ಸತ್ತಂತ ಸಂದರ್ಭದಾಗ ತವ್ರ ಮನಿ ಹೆಣ್ಣು ಮಕ್ಕಳಿಗೆ ತವ್ರ ಮನಿದನೆ ಸೀರ್ಬೇಕು. ಹೌದ್ ಹೌದ್ರಿವಾ. ಹೌದಿಲ್ಲ? ಹೌದು. ತವ್ರ ಮನಿದನೆ ನಾಳೆ ನಿನಗ ನಾನೇ ಸೀರಿ ತರವ ಅಂತ ಹೇಳ್ತಾನ. ಬರಬರಿ ಅದ್ರಿಪ್ಪ. ಏ ತಮ್ಮ ಒಂದ್ ಮಾತು ಹೇಳ್ತೀನಿ ಕೇಳು. ಏನ್ರಿಪ್ಪ ಅದು ಮಾತ? ತವ್ರ ಮನೆ ಅಂತ ಈಚ ಕಡೆ ಮುಗಳಾಳ ಸುಮಿತ್ರ ಅಕ್ಕಗ ಅನ್ಲಿಕ್ ಹೋಗ್ಬೇಡ. ನಾ ಯಾರಿಗಾರ ಮಾತಾಡಿ ವಿಷಯ, ಮತ್ತಾರ ನಿನ್ನ ಕೂಡ ಹಾಡಿಕೆ ಹಾಡೋರ್ಗೆ ಮಾತಾಡು. ಹೌದಿಲ್ಲ? ಹೌದು. ಅವ್ರಿಗೆ ಮಾತಾಡ್ತೇವೋ ಬಿಡ್ತೇವೋ, ಬಿಟ್ರೆ ನಿನಗ್ ಬಿಟ್ಟು ವಿಷಯ, ನಿನಗೆ ಬಿಟ್ಟು ವಿಷಯ. ಇವತ್ತು ನನಗ ಅಕ್ಕತ್ತೇಳಿ ಇವತ್ತು ಸ್ಥಾನ ಕೊಟ್ಟು ಬಿರೋದ ಕೊಟ್ಟಿದೀಪ ಅಂದ್ರ ಅಕ್ಕನ ಯಾರ ಮನ್ಯಾಗ ಅದಾಳ? ತವ್ರ ಮನ್ಯಾಗ ಅದಾಳ. ತವ್ರ ಮನಿ ಅಲ್ಲ, ನಮ್ಮ ಮನ್ಯಾಗ ಹುಟ್ಟಿದ ಮನ್ಯಾಗನ ಇದೀನ್ಯ. ಹೌದ್ ಹೌದ್ರಿವಾ. ನಾಳೆ ಸತ್ತ ನಂತರ ಆ ತವ್ರ ಮನಿ ಸೀರಿ ಬರ್ಬೇಕು. ಹೌದ್ ಹೌದ್ರಿವಾ. ಇವತ್ತು ಅಕ್ಕ ಮಾಯಕ್ಕ ಅಕ್ಕ ಮಾಯಕ್ಕ ತರ ಹಿಡ್ಕೋ, ಇವತ್ತು ಮುಗಳಾಳ ಆ ಸುಮಿತ್ರ ಅಕ್ಕರ ತಿಳ್ಕೊ. ಹೌದ್ ಹೌದ್ರಿವಾ. ಹೌದಿಲ್ಲ? ಹೌದು. ಮತ್ತ ನೀ ಹೇಳಕತ್ತಿ ತವ್ರ ಮನಿ ಸೀರಿ ಬರ್ತಾನ, ಮನ್ಯಾಗ ನಿಮ್ ಮನ್ಯಾಗನ ಇದೀವ್ ನಾವ. ಹೌದು ಹೌದು. ಇನ್ನ ನಮ್ಮ ಮನ್ಯಾಗ ಅದಾಳು ಅಣ್ಣ. ಹೌದಿಲ್ಲ? ಎಲ್ಲಿ ಏನು ಮಾತಾಡಕತ್ತಿ? ಏನು ಸುದ್ದಿ? ಅಕ್ಕ ಮಾಯಕ್ಕೂ ಕೂಡ ಏನ ಗಂಡನ ಮನೆ ಆಗಿ ಹೋಗ್ಯಾಳನ? ಇಲ್ಲ. ತವ್ರ ಮನೆ ಸೀರೆ ಬರಾಕ ಗಂಡನ ಮನೆ ಮಾಡ್ಕೊಂಡು ಹೋಗ್ಯಾಳ ಮಾಯಕ್ಕ? ಇಲ್ರಿಪ್ಪ. ಎಲ್ಲ ಮಾಯಕ್ಕಂದ ಲಗ್ನೇ ಆಗಿಲ್ಲ. ಆಗಿಲ್ರಿಪ್ಪ. ಹೌದಿಲ್ಲ? ಹೌದು. ಮತ್ ತವ್ರ ಮನೆ ಸೀರೆ ತಂದ್ರಿ ಮಾಯಕ್ಕಗ ನೀವ? ಇಲ್ಲ. ಏ ತಮ್ಮ, ಮಾಯಕ್ಕಗ ಜಗತ್ತಿನೊಳಗ ಎಷ್ಟು ಮಂದಿ ಅಣ್ಣತಮ್ಮರದಾರಲ್ಲ, ಎಷ್ಟು ಮಂದಿ ಗಂಡಸ ಜಾತಿ ಮಕ್ಕಳದಾರಲ್ಲ, ಹೌದಾ? ಅವ್ರೆಲ್ಲಾರು ಅಣ್ಣತಮ್ಮರದಾರ. ಮಾಯಕ್ಕಗ ಅಣ್ಣತಮ್ಮರದಾರ. ಹೌದ್ ಹೌದ್ರಿವಾ. ಎಷ್ಟು ಮಂದಿ ಹೆಣ್ಣು ಮಕ್ಕಳ ಜಾತಿ ಹೆಣ್ಣು ಮಕ್ಕಳದಾರಲ್ಲ, ಅವ್ರೆಲ್ಲರೂ ಮಾಯಕ್ಕಗ ತಾಯಿ ಸ್ವರೂಪ, ಅಕ್ಕಂಗ್ಯರ ಸ್ವರೂಪ ಅದಾರ. ಹೌದ್ ಹೌದು. ಹೌದಿಲ್ಲ? ಹೌದ್ರಿವಾ. ಎಲ್ಲರೂ ಜಗತ್ತಿನಾಗ ಅಣ್ಣತಮ್ಮರನೇ ಅದಾರ. ಆಕಿಗೆ ಅದಾರ. ನೀನಾರ ಏನ್ ನನಗ್ ಸ್ವಂತ ತಮ್ಮನ? ಇಲ್ಲ. ನಾಳೆ ಸಿರಿ ತರಕ ನೀನು ಅಡವ್ಯಾಗ ಸಿಕ್ಕಾವ್ ನನಗ. ಹೌದ್ ಹೌದು. ಎಲ್ಲ ಸಿಕ್ಕಾವ್ನಿ ನನಗ. ಕಾಡ ರುದ್ರಭೂಮಿ ಕೊದಲಿಗ ನಂದನ ಮನೆ ಕಂಚಾಳದ ಆಲದ ಮರದಾಗ ನಿಮ್ಮವ್ವ 7 ಮಂದಿ ದೈತರ ಕೈಗ ನೀನು ತೊಟ್ಲ ಹೊರಿಸಿ ಕಳಿಸ್ಯಾಳ. ಹೌದು. ಹೌದಿಲ್ಲ? ಹೌದ್ರಿವಾ. ನೀನು ನನಗ ಅಡವಿ ಅರಣ್ಯದಾಗ ಸಿಕ್ಕತ್ತಮ್ಮನೆ. ಸಿಕ್ಕ ಜಗತ್ತಿನಾಗ ಮಾಯಕ್ಕ 8 ಮಂದಿ ಗಣ ಮಕ್ಕಳು ಎಲ್ಲರೂ ಆಕೆಗೆ ಅಣ್ಣತಮ್ಮರನೇ. ಹೌದ್ ಹೌದ್ರಿವಾ. ನಿನ್ನ ಸ್ವರೂಪನೇ ಅದಾರ. ಹೌದ್ ಹೌದು. ಅಂತ ಹೇಳ್ತಿದಿ. ನಾಳೆ ನೀ ಅಕ್ಕ ನಿಮಗ ನಾವೇ ಮುಖ್ಯಬೇಕು, ತವ್ರ ಮನಿ ಸೀರಿಬೇಕತ್ತ. ಹೌದು. ನೀ ಯಾರದ್ರ ಕಾಪಿ ಮಾಡಿತ್ತಂದ ಮತ್ತಮ್ಮ ನನಗ್ ಹೇಳ್ಬೇಡಿ ಮಾತ. ತವ್ರ ಮನಿ ಸೀರಿ ಮೇಲೆ ನಾವೇನ ಆಸೆ ಪಟ್ಕೊಂಡ್ ನಿಂತಿಲ್ವಣ. ಹೌದಿಲ್ಲ? ಹೌದು. ಮಾಯಕ್ಕಗ ವಿಷಯ ಅದ ಬಂದು ಬರಂಗಿಲ್ಲ, ಇವತ್ತ ನನಗೂ ಬರಂಗಿಲ್ಲ, ಬರುದೇ ಇಲ್ಲ. ಮಾಯಕ್ಕಗ ಹೆಂಗ ಆ ಸೀರೆ ಬರಂಗಿಲ್ಲಲ್ಲ, ಈ ಸದ್ಯ ನಂದು ಮದುವೆ ಆಗಿಲ್ಲ ಅಂದ್ರ ನನಗೂ ಮದುವೆ ಆಗುದಿಲ್ಲ ಅಂದ್ರ ನನಗೂ ಸೀರೆ ಅದ ಬರಂಗಿಲ್ಲ. ಹೌದ್ ಹೌದ್ರಿವಾ. ಯಾಕ್ರಿವಾ? ನಿನ್ನ ಮನ್ಯಾಗನ ಇದ್ದಿರ್ತೀನ, ನನ್ನ ಅಂತ್ಯ ಆಗಬೇಕಾದ್ರ ನಾಳೆ ನಿನ್ನ ಮನ್ಯಾಗನ ಇರ್ತೀನಿ. ತವ್ರ ಮನಿ ಸೀರೆ ಅಂತ ಯಾಕೆ ಮಾತಾಡ್ತೀನಿ ಅದ್ರ ವಿಷಯ ಯಾಕೆ ಬೇಕದು? ತಮ್ಮ, ನೀ ಮಾತಾಡೋ ವಿಷಯ ಬ್ಯಾರೆ ಅದ, ನಾ ಮಾತಾಡೋ ವಿಷಯನೇ ಬ್ಯಾರೆ ಹೊಂಟದ. ಮಾತಾಡುವಂತ ವಿಷಯ ಬಹಳ ತರ್ಕಿಡದ ಮಾತಾಡಬೇಕು. ಹೌದಿಲ್ಲ? ಹೌದ್ರಿವಾ. ಇನ್ನೊಂದು ಹೇಳ್ತಿದ್ದವ ನಾನ ಕತ್ತಿ ನಾಯಿ ರೇಸಿಗೆ ಬಿಟ್ಟನ ಕಾಪಿ ಅತ್ತ ನೋಡ್ರಿ. ಹೌದು. ನಿಮ್ಮ ತಮ್ಮ ನಿನ್ನ ಕಿವಿ ಅದಾವೋ ಏನೈತದ? ಕಿವಿ ಇಲ್ರಿ ಅವಂದು. ಅಲ್ಲ ಏನ ತಲಿ ಐತೋ ಏನ ಒಲಿ ಐತೋ? ಒಲಿ ಅದಂಗ ಅಂತ. ಎಲ್ಲ ನನ್ನ ಮಗಳ ಕೈಯಾಗ ಒಲಿಗುಂಡ್ರ ಮಾಡಿ ಬಿಡ್ತೀನಿ. ಹೌದು ಹೌದು. ಹೌದಿಲ್ಲ? ಇಂತ ಸಭದಾಗ ಕಾತ್ಯ ಅಂತ ಹೇಳಕತ್ತೀನಿ, ಕಾಪ್ಯ ಅಂತ ಹೇಳಲಿಕ್ಕತ್ತೀವಿ. ಹೌದ್ ಹೌದ್ರಿವಾ. ಇನ್ನೊಂದು ಮಾತು ತಪ್ಪ ಮಾತಾಡಿದಲ್ಲಿ ತಮ್ಮ.
ನಾನು ಚಾಲ್ ಹಾಡ್ಲಿಕ್ಕತ್ತೀನಿ. ಹಾಡ್ಲಿಕ್ಕತ್ತೀವಿ. ಚಾಲದೊಳಗೆ ಏನ್ ಮಾತಾಡಿದೆ? ಏನ್ರಿವಾ? ಅಕ್ಕ ಮಾಯಕ್ಕನ ಮಡಿಲಾಗ ಬೀರಪ್ಪ ಬೆಳದಾನ. ಬೆಳದಾನಲ್ರಿವ? ಹೌದಿಲ್ಲ? ಹೌದು. ಸಣ್ಣವಿದ್ದಂತ ಸಂದರ್ಭದೊಳಗ ಬೀರನ್ನಗ ಹಾ ಕೈಯಾಗ ನನ್ನ ತಮ್ಮಗ ದೃಷ್ಟಿ ಆಗ್ತದೆ ತಿಳ್ಕೊಂಡು ಉಣ್ಣಿ ಕಡೆ ಮಾಡಿ ಹಾಕಬೇಕಂತ ತಿಳ್ಕೊಂಡು ಮನದಾಗ ಸಂಕಲ್ಪ ಮಾಡ್ಕೊಂಡಳ ಮಾಯಕ್ಕ. ಹೌದ್ರಿವ? ಹೌದಿಲ್ಲ? ಹೌದು. ಕುರಿಕಾಯಿ ಕುರುಬಗ ಕೇಳ್ಯಾಳ. ಏನಂತ ಕೇಳ್ಯಾಳ? ಉಣ್ಣಿ ಕೊಡು, ನನ್ನ ತಮ್ಮಗ ಉಣ್ಣಿ ಕಡೆ ಮಾಡಿ ಕೈಯಾಗ ಹಾಕಬೇಕಾಗಿದೆ, ದೃಷ್ಟಿ ಆಗ್ತದ ನನ್ನ ತಮ್ಮಗ ಅಂತೇಳಿ ಅವಾಗ ನೆದರ ಹಾಕದ. ತಮ್ಮನ ಮೇಲೆ ಹಮ್ಮಲಿಟ್ಟು ಕುರಿಕಾಯಿ ಕುರುಬಗ ಉಣ್ಣಿ ಕೇಳಿದಾಗ ಕುರಿಕಾಯಿ ಕುರುಬ ಹೇಳಿದ ಮಾತ ಏನಂತ ಹೇಳಿದ್ರಿವ? ಯಾಕಂದ್ರೆ ಈ ವರ್ಷ ಉಣ್ಣಿ ಬೆಳೆದಿಲ್ಲ, ಬೆಳೆದಿಲ್ಲ, ಕತ್ತರಿಸಿಟ್ಟು ಕರೆ ಅದನ್ನು ಕೊಡಲಾಕ ನಿನಗೆ ಬರುವುದಿಲ್ಲ, ಹೌದ್ರಿವ? ಅದನ್ನು ಕೊಡುದಿಲ್ಲ ಅಂತೇಳಿ ತಿರಸ್ಕಾರ ಮಾಡಿದ ಕುರಿಕಾಯಿ ಕುರುಬ. ಹೌದು. ಅವಾಗ ಅಕ್ಕ ಮಾಯಕ್ಕ ದಿಟ್ಟಿಸ್ ನೋಡ್ಯಾರ. ಯಾರನ್ರಿವ? ಕುರಿ ನೋಡಿಲ್ಲ ಅಲ್ಲಿ. ಹೌದು. ತಮ್ಮ, ನಾ ಹಾಡು ಪದ್ಯ ಕರೆಕ್ಟ್ ಕೇಳು. ಹೌದ್. ಹೌದಿಲ್ಲ? ಹೌದ್ರಿವ? ಈಗ ಸಿದ್ಧಾಂತ ಮಾತಾದ್ರು ಕೂಡ ಚಿಂಚಲಿಯೊಳಗ ಅದ. ಹೌದಲ್ರಿವ? ನೀ ಹೇಳಕತ್ತಿದಿ ಯಾಕ ನನ್ನ ಕೈಯಾಗ ಉಣ್ಣಿ ಕಡೆ ಮಾಡಿ ನೀ ಹಾಕಬೇಕಾದ್ರ ಮತ್ತೊಂದು ಕುರಿಗಳನ್ನ ಸಾಯ್ ಹೊಡೆದಿ ಅತ್ತ. ಹೌದು. ಹಾಲು ಮತ್ತ ಧರ್ಮಕ್ಕ ಧಕ್ಕೆ ತರುವಂತ ಮಾತ ಹಾಗಿರಬಾರ್ದ ತಮ್ಮ ಇದು. ಹೌದ್ರಿವ? ಕಕ್ಕ ನಾ ಏನ್ ಹೇಳಿನ್ರಿ? ದಿಟ್ಟಿಸಿ ನೋಡ್ಯಾಳ. ಕುರಿ ಉಣ್ಣಿ ಕಟ್ ಮಾಡಿ ಇಟ್ಟಾರ. ಹೌದು. ಆ ಗುಂಪಿ ಏನ್ ಇಟ್ಟಾರಲ್ಲ, ಆ ಕುರಿ ಉಣ್ಣಿ ದಿಟ್ಟಿಸಿ ನೋಡಿದಾಗ ಅಲ್ಲೇ ಕಲ್ಲಾಗ್ಯದ ಅಂತೇಳಿ ನಾ ಕುರಿ ಉಣ್ಣಿ ಕಲ್ಲಾಗ್ಯದ ಅಂತ ಹೇಳಿ ಹಾಡಿನ್ಯ. ಹೌದ್ರಿವ? ನೀ ಹೇಳಲಿಕ್ಕತ್ತಿದಿ ಕುರಿ ಕಲ್ಲು ಆಗ್ಯಾವತ್ತ ಹೇಳ್ತಿದಿ. ಹೌದು. ಎಲ್ಲಿ ಮಾತಾ, ಎಲ್ಲಿ ನನ್ನ ವಿಷಯ? ಏನ್ ವಿಷಯ? ವಿಷಯ ತಮ್ಮ, ನಾ ಹಾದಿ ಬಿಟ್ಟಿಲ್ಲ, ಇವತ್ತ ನೀ ಹಾದಿ ಬಿಟ್ಟಿದಿ. ಹಾದಿ ಬಿಟ್ಟಾನಲ್ರಿ, ಬಿಡ್ಲಿಕ್ಕತ್ತಾನ. ಬಿಡ್ಲಿಕ್ಕತ್ತಿದಿ, ಇನ್ನೂ ಬಿಡ್ಲಿಕ್ಕತ್ತಿದಿ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಸದ್ಯ ನಮ್ಮ ರಾಯಬಾಗ ತಾಲೂಕನ್ಯಾಗ ಹೋಗಿ ನೋಡ್ರಿ, ಚಿಂಚಲಿ ಬಾಜುಕನೆ ಹಾಲ್ ಹರಿದದಲ್ಲ, ಹರ್ದಲ್ರಿವ? ಅಲ್ಲಿ ಗುಂಪಿ ಸದ್ಯ ಕಾಣ್ತದ. ಸಿದ್ಧಾಂತ ಮಾತ. ಹೌದ್ರಿವ? ಹೌದಿಲ್ಲ? ಹೌದು. ನೀ ಹೇಳ್ತಿದಿ ಕುರಿಯನ್ನ ಸಾಯ್ ಹೊಡೆದು ನನಗೆ ಉಣ್ಣಿ ಕಡೆ ಮಾಡ್ತಿ ಅಂತ ಹೇಳ್ತಿದಿ. ಹೌದು. ಎಲ್ಲಿ ವಿಷಯ? ಯಾನ್ ತನಿಖಿ? ಯಾರು ಮಾತಾಡ್ತೀವ ಅಣ್ಣ? ಹೌದಿಲ್ಲ? ಹೌದು. ಕಲ್ಲಾಗಿ ಬಿದ್ದಿದಾರ ಎಲ್ಲಿ ಗೊತ್ತಂತಮ್ಮ? ಎಲ್ರಿಪ್ಪ? ಕುರಿ ಕಲ್ಲಾಗಿ ಬಿದ್ದದ್ದು ಎಲ್ಲಿಪ್ಪ ಅಂದ್ರೆ ಕಿಳೆಗಾಂವ್ ಭೂಮಿಯಾಗ ಬಿದ್ದದ. ಹೌದ್ರಿವ? ಅದು ಯಾರದು? ಯಾರ್ದ್ರಿಪ್ಪ? ಆ ವಿಷಯ ಬ್ಯಾರೆ ಅದ. ವಿಠಲ್ಲ, ಕೊಡೋಳಿ ವಿಠಲ್ಲ, ಕೊಡೋಳಿ ವಿಠಲ್ ಆಗಿರ್ತಕ್ಕಂಥವ ಕುರಿ ಕಾಯಕದಾನ ಕೋಡೆನಂದನನ ಮನಿಯೊಳಗ ಅದನಲ್ರಿವ? ಕೋಡೆನಂದನನ ಮನಿಯೊಳಗ ಚಾಕ್ರಿ ಮಾಡಕ್ಕ ಅವನ ಮನಿಯೊಳಗ ಸಣ್ಣ ಬಾಲಕ್ಕಾಗಿ ಕುರಿ ಕಾಯುವಂತ ಸಂದರ್ಭದೊಳಗ ಅಲ್ಲಿ ಕತ್ತಿ ಬಾಳ ಬರ್ತದ. ಏನಾದ್ರಿಪ್ಪ? ಹೌದಿಲ್ಲ? ಹೌದು. ಅವನ ಕುರಿ ಕಾಯ್ದು ಬಿಡಿಸಿ ಕಳಿಸಿದಂತ ಸಂದರ್ಭದಾಗ ಹಿಂದಿಂದ ಕುರಿ ಹಿಂಡ ಭಾಗ್ಯದ ಹಿಂಡ ಬೆನ್ನ ಹತ್ತಿದ ಕಡೋಲಿ ವಿಠಲ್ಲಗ. ಹೌದ್ರಿವ? ಭಾಗ್ಯದ ಹಿಂಡ ಬೆನ್ನ ಹತ್ತಿದಾಗ ಹೊಳ್ಳಿ ತಿರುಗಿ ನೋಡಿದ. ಏನಾಯ್ತ್ರಿವ? ನನ್ನ ಸಂಘಟನೆ ನೀವು ಬರಬೇಡ್ರಿ, ಹೈರಾಣ ಆಗ್ತೀರಿ, ನನ್ನ ಕೂಡ ಬರಬೇಡ್ರಿ, ನೀವು ಹೈರಾಣ ಆಗುತ್ತೀರಿ. ಕುರಿ ಹಿಂಡಿಗೆ ಕುರಿಗೆ ಮಾತು ಹೇಳಿದ. ಏನಂತ ಹೇಳಿದ್ರಿವ? ನನ್ನ ಹಿಂದ ಬರಬೇಡ ತಿಳ್ಕೊಂಡು ಕುರಿಗೆ ಮಾತು ಹೇಳಿದಂತ ಸಂದರ್ಭದಾಗ ಹಿಂದ ಬರಬೇಡತ್ತೆ ಹಿಂದ ಏನು ತಿರುಗಿ ನೋಡ್ಯಲ್ಲ. ಹೌದು. ಆ ಕುರಿ ಅಲ್ಲೇ ಕಲ್ಲಾಗಿ ಬಿದ್ದಾವ. ಇದೇ ಬೆಳಗಾವಿ ಜಿಲ್ಲಾ ಅಂತ ಅತನಿ ತಾಲೂಕು ಹತ್ತಲ್ಲಿ. ಹೌದ್ರಿಪ್ಪ? ಹೌದಿಲ್ಲ? ತಮ್ಮ, ಆ ವಿಷಯ ನಿನಗೆ ಕೂನಿಲ್ಲ. ಈಗ ಏನು ನಾವು ಹೊಸದಾಗಿದೆ ಚಾರ್ ಹಾಡಿಲ್ಲ, ಆ ವಿಷಯ ನಿನ್ನ ಕೂನಿಲ್ರಿವ. ಕೂನ್ ಇದ್ದಿದ್ರೆ ಕರೆಕ್ಟ್ ಆಗಿ ಹೇಳ್ತಿದ್ದ ತಮ್ಮ. ಕರೆಕ್ಟ್ ಹೇಳ್ತಿದ್ರಿ. ಹೌದಿಲ್ಲ? ಹೌದು. ಇರ್ಲಿ. ಏನೋ ತಪ್ಪ ಮಾತಾಡ್ರು ಕೂಡ ಅಕ್ಕಗನೆ ದಕ್ಕುದಲ್ರಿವ? ಚಲೋ ಮಾತಾಡ್ರು ಅಕ್ಕಗನೆ ದಕ್ಕುದು. ತಮ್ಮ ಏನೋ ತಪ್ಪು ಮಾಡಿದ್ರು ಅಕ್ಕುಗನೆ ದಕ್ಕುದ. ಹೌದ್ರಿ. ಹೇಳಿದ ನಾ ಎಲ್ಲಾ ಕಾಡಬಾರ್ದು ಕಾಡಿನಿ, ನಿನ್ನ ಬೇಡಬಾರ್ದು ಬೇಡಿನಿ. ಹೌದು. ಹೌದಿಲ್ಲ? ಎಲ್ಲಾ ಕಾಡಬಾರ್ದು ಕಾಡಿದಿ, ಬೇಡಬಾರ್ದು ಬೇಡಿದಿ. ತಮ್ಮ, ನೀ ಬೇಡಿದ್ದನೆ ಅಕ್ಕ ಮಾಯಕ್ಕ ಕೈಯಾಗಿ ಹಿಡ್ಕೊಂಡ್ ನಿತ್ತಾಳ. ಕೊಟ್ಟಾಳ್ರಿಪ್ಪ. ಇಲ್ಲೊಂದು ಮಾತು ಕೇಳಿದ ನಾನು ಏನ್ ಕೇಳಿದಿ? ಏನ್ ಕೇಳಿದ್ರಿವ? ಕುರಿ ನಿನ್ನ ಎದ್ದು ಏನಿಲ್ಲೋ? ಹೌದು. ಕೇಳೇನ್ರಿ? ಮತ್ತೊಬ್ಬ ಕುರುಬಗನೇ ಕುರಿ ಉಣ್ಣಿ ಕೇಳ್ತಿದೆ ಅಕ್ಕ. ಮತ್ತೊಬ್ಬ ಕುರುಬಗನೇ ಕುರಿ ಉಣ್ಣಿ ಕೇಳ್ತಿ ಅಂದ್ರ ನಿನ್ನ ಕುರಿ ಇದ್ದು ಏನ್ ಇಲ್ಲೋ? ಹೌದು. ನಿನ್ನ ತೊಟ್ಟಿಲೆ ಹೊತ್ತುಕೊಂಡು ಬರುವಂತ ಸಂದರ್ಭದೊಳಗ ಏನಾಯ್ತಿರಿವ? ಮಾಯಕ್ಕಗ ಆ ಸಂದರ್ಭದಾಗ ಏನು ಕುರಿ ಕಾಯಿ ಕುರುಬನ್ ಅಂತೇಳಿ ಉಣ್ಣಿ ಕಡೆ ಮಾಡ್ಬೇಕಂತೇಳಿ ಉಣ್ಣಿ ಕೇಳಲ್ಲ. ಆ ಸಂದರ್ಭದ ಮಾಯಕ್ಕನ ಬಲ್ಲಿ ಕುರಿ ಇದ್ದಿದ್ದಿಲ್ಲ. ಹೌದು. ಇದು ಮೊದಲು ತಲೆಯಾಗ ನೆನಪಿರ್ಲಿ ತಮ್ಮ. ಮೊದಲ ತರಕಿಡ್ಲಿ ಕುರಿ ಮುಂದೆ ಬಂದವ. ಕಾಡ ರುದ್ರಭೂಮಿ ಕೊದಲಿಗೆ ನಂದನವನ ಕಂಚಾಳದ ಆಲದ ಮರದಾಗ ಬೀರದೇವ್ ತೊಟ್ಲ ಕಟ್ಟಿದ್ರಲ್ರಿವ. ಅಕ್ಕವು ಮಾಯವಾಗಿ
ಆಗಿರ್ತಕ್ಕಂಥವ್ರು ಹಾ ಕುರಿ ಕಾಯ್ಕೊತ ಅದೇ ಕಾಡ ರುದ್ರಭೂಮಿಗೆ ಹೊಯ್ದಿದ್ರು. ಹೌದು ಮಾಯಕ್ಕ ಯಾರ ಮಡಿಲಾಗ ಬೆಳೆದಾಳ? ಯಾರ್ರಿಪ್ಪ? ಮಾಯಕ್ಕನ ತಾಯಿ ತಂದಿನೇ ಬ್ಯಾರೆದಾರ. ದೇವೇಂದ್ರ ರಾಯ ಮಡದಿ ಸುಭದ್ರಿ ಅದಾರ. ಹೌದ್ರಿವ ಹೌದಿಲ್ಲ? ಹೌದು. ಮಾಯಕ್ಕನ ಹುಟ್ಟಿದ ಭವಿಷ್ಯ ಸರಿಯಲ್ಲ ತಿಳ್ಕೊಂಡು ಆಕೆನೂ ಕೂಡ ತೆಪ್ಪಗಟ್ಟೆ ಕೃಷ್ಣಾ ನದಿ ಒಳಗ ಬಿಟ್ಟಾರ. ಹೌದು. ಮುಂದ ಕೂಸು ಯಾರಿಗೆ ಸಿಕ್ಕದ? ಮಾಯಕ್ಕ ಯಾರಿಗ ಸಿಕ್ಕದ್ರಿವ? ಶ್ಯಾಮರಾಯ ಅಂದ್ರೆ ದಿಬ್ಬಿ ಪಟ್ಟಣ ದಿಬರಾಯಿಗೆ ಸಿಕ್ಕದ ಕೂಸ. ಸಿಕ್ಕದಲ್ರಿವ? ಹೌದಿಲ್ಲ? ಹೌದು. ಆ ಕೂಸಿನ ತಂದ ದಿಬರಾಯ ಜ್ವಾಕ ಜತನ ಮಾಡ್ಯಾನ. ಮಾಡ್ಯಾನಲ್ರಿವ? ಆ ಸಂದರ್ಭದ ಮನಿಯೊಳಗ ದಿನದಿಂದ ದಿನಕ್ಕ ಮಾಯಕ್ಕ ಬೆಳಿಲಿಕ್ಕತ್ತಾಳ. ಹೌದು ಹೌದು. ಮಾಯಕ್ಕ ಹೆಂಗ ಬೆಳಿಲಿಕ್ಕತ್ತಿಲ್ಲ? ಅವನ ದಿಬ್ರಾಯನ ಮನಿಯೊಳಗ ಕುರಿ ಹಿಂಡ ಭಾಗ್ಯದ ಹಿಂಡ ದಿನದಿಂದ ದಿನಕ್ಕೆ ಬೆಳಿಲಿಕ್ಕತ್ತು. ಹೌದು. ಬೆಳದ 16,000 ಭಾಗ್ಯದ ಹಿಂಡ ಐತಿ. ಇದೀಗ ಮಾರ್ಗದಾಗ ಹಾಡಿನ ನಿನಗ ಹಾಡೇವಲ್ರಿವ? ಆ ವಿಷಯ ಕೂನಿಲ್ಲ ತಮ್ಮ ನಿಂಗ. ಕೂನಿಲ್ರಿಪ್ಪ? ಹೌದಿಲ್ಲ? ಹೌದು. 16,000 ಭಾಗ್ಯದ ಹಿಂಡ ತಯಾರಾಯ್ತು. ಹಾ ಬೆಳಿತಿ. ಆ ಸಂದರ್ಭದಾಗ ತಂದೆಗಿರ್ತಕ್ಕಂಥ ದಿಬರಾಯಿ ಮುಪ್ಪಾನ ಮುದುಕನ ವಯಸ್ಸಾಗಿತ್ತು. ಹೌದು. ಮಾಯಕ್ಕ ತಳ ಮನ್ಯಾಗ ತಂದಿಗಿ ಏನಂತಾಳ್ರಿಪ್ಪ? ಯಪ್ಪ ಯಪ್ಪ ವಯಸ್ಸಾಗ್ಯದ, ಬಾಳ ವಯಸ್ಸಾಗ್ಯದ. ಮನ್ಯಾಗ ಸುಮ್ಮ ಮನಿ ಕಾವಲ ಮಾಡ್ಕೊತ ಮನ್ಯಾಗಿರು. ನಾ ಯಾಕ ನಿನ್ನ ಹೊರಗ ಕಳಿಸಿ ಕುರಿ ಹಿಂಡ ಕರೆ ಕಾಯಕ್ ಹಚ್ಚಿ ನಾ ಮನ್ಯಾಗಿರೋದು ಸರಿ ಅನಿಸುದಿಲ್ಲ. ಹೌದು. ನಾನೇ ಕುರಿ ಕಾಯ್ಲಕ್ ಹೋಗ್ತೀನಿ ಅಂದಳಕಿ. ಹೌದ್ ಹೌದ್ರಿವ? ಹೌದಿಲ್ಲ? ಹೌದು. ಮಾಯಕ್ಕ ಕುರಿ ಕಾಯ್ಲಿಕ್ ಹೋದಂತ ಸಂದರ್ಭದಾಗ ಏನಾಯ್ತ್ರಿವ? 16,000 ಭಾಗ್ಯದ ಹಿಂಡ ಅಡವಿ ಆರಣದಾಗ ಬಿಟ್ಟಳು. ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಬಣದಾಗ ಅಲ್ಲಿ ಭಾಗ್ಯದ ಹಿಂಡ ಬಿಟ್ಟಂತ ಸಂದರ್ಭದಾಗ ಏನಾಯ್ತ್ರಿವ? ಬೀರಣ್ಣ ದೇವ್ರು ತೊಟ್ಲ 7 ಮಂದಿ ದೈತರ ಕಟ್ಟಿದ್ರಲ್ಲ. ಹೌದ್ ಹೌದು. ಆ ಬೀರಣ್ಣ ದೇವ್ರು ಅಳತಿತ್ತು ಕೂಸ. ಅಳ್ತಿತ್ತಲ್ರಿವ? ನೀ ಅಳತಿದ್ದಿ ತಮ್ಮ. ನೀ ಅಳುವ ಧ್ವನಿಯನ್ನ ಮಾಯಕ್ಕಗ ಕೇಳ್ತಿ. ಕಿವಿಗೆ ಕೇಳ್ತಿ. ಮಾಯಕ್ಕಗ ಶಬ್ದ ಕೇಳ್ತಿ. ಎಲ್ಲೋ ಕೂಸ ಅಳ್ಳಾಕತ್ತದ ತಿಳ್ಕೊಂಡು ಮಾಯಕ್ಕ ಗಡಬಡಿಸಿ ಬಂದು ನೋಡ್ತಾಳ. ಹೌದು. ಅಂತರ್ಲೆ ತೊಟ್ಲ ತೂಗ್ಲಿಕ್ಕತ್ತಿತ್ತು. ಹೌದ್ ಹೌದ್ರಿವ? ಹೌದಿಲ್ಲ? ಹೌದು. ಅವಾಗ ಆ ತೊಟ್ಲ ಕತ್ತಿ ಹೇಳೋದು ಬೇಡ, ಎಲ್ಲ ಗೊತ್ತಿರ್ತಕ್ಕಂಥ ಮಂದಿಗೆ ಬರೇ ನೆನಪಿಗೆ ತಂದು ಕೊಡ್ಲಿಕ್ಕತ್ತೀನಿ. ಹೌದ್ ಹೌದ್ರಿಪ್ಪ? ಅವಾಗ ಮಾಯಕ್ಕನ ಕೈವಶ ಆದ ಬೀರಪ್ಪ. ಹೌದಿಲ್ಲ? ಹೌದು. ಆ ತೊಟ್ಲ ಹೊತ್ತುಕೊಂಡು ಸಂಜೆ ಮುಂದ ಭಾಗ್ಯದ ಕುರಿಗಳ ಹಿಂಡ ಕಾದು ಸಾಯಂಕಾಲ ತೊಟ್ಲ ಆ ತಮ್ಮನ ತೊಟ್ಲ ಹೊತ್ತುಕೊಂಡು ತಲೆ ಮೇಲೆ ಹೊತ್ತುಕೊಂಡ ಮನಿಗೆ ಬರ್ತಾಳ. ಹೌದ್ ಹೌದ್ರಿಪ್ಪ? ಮನಿ ಬಾಗಿಲಿಗೆ ಮಾಯಕ್ಕ ಬಂದು ನಿಂತು ಕೊಳ್ಳಿನೇ ತಂದಿ ದಿಬರಾಯ ಅಂದತ್ತ. ಏನತ್ತಂದ್ರಿವ? ಮಾಯಕ್ಕ 10 ಕುರಿಗಳ ಹಿಂಡ ಮೇಸಲಕ್ ಹೊಂಟಿದಿ, ತಲೆ ಮೇಲೆ ಬಾರ ಹೊತ್ಕೊಂಡ್ ತಂದಿದಿ, ಏನದ ಇದ ತಂದದ್ದು? ಏನು ತಂದಿದಿ? ಕೂಸಿನ ತೊಟ್ಲ ತಂದದಕ್ಕೆ ತಲೆಗಿಳಿಸಿಳು. ಹೌದ್ ಹೌದ್ರಿವ? ಅವಾಗ ದಿಬರಾಯ ಅಂದತ್ತ. ಏನತ್ತಂದ್ರಿವ? ನಿನ್ನ 10-12 ವರ್ಷ ಆಯ್ತು, ನಿನ್ನ ಸಾಕಿ ಸಲುವಿ ಜ್ವಾಕ ಜತನ ಮಾಡಿನಿ. ಹೌದ್ ಹೌದ್ರಿವ? ಹೌದಿಲ್ಲ? ಹೌದು. ನಿನಗ ಜ್ವಾಕ ಜತನ ಮಾಡ್ಬೇಕಾರ ನಂದ ರಗಡಾಗ್ಯದ, ನಿಂದ ಮದ್ವಿ ಮಾಡ್ಲಾರ್ದೆ ಕೂತೀನಿ. ಹೌದ್ ಹೌದು. ಮತ್ತೆ ಈ ಕೂಸಿಗೆ ತಂದಿಲ್ಲ, ಇದನ್ಯಾರು ಜಾಪಾನ ಮಾಡವ್ರು ಅಂದತ್ತಾವ್ ದಿಬರಾಯ. ಹೌದ್ ಹೌದು. ತಂದಿ ದಿಬರಾಯ. ಯಾವಾಗ ಮನಸ್ಸು ಪರಕ್ ಮಾಡಿದ ಅವಾಗನೇ ದಿಬರಾಯನ ಮಾತು ಕೇಳಿ ಏನ ತೊಟ್ಲ ಹೊತ್ಕೊಂಡು ಬಂದಿಲ್ಲ ಅಡವಿ ಅರಣ್ಯದಿಂದ ಮಾಯಕ್ಕ. ಹೌದು. ತೊಟ್ಲ ಏನ ಮನೆ ಮುಂದೆ ಹೊತ್ಕೊಂಡು ನಿಂತಿರಲ್ಲ. ಹೌದು. ಹೊಳ್ಳಿ ತೊಟ್ಟಿಲ್ಲ ಯಾಕ ಹೊತ್ಕೊಂಡು ಒಳಗ್ ಹೋಗಿಲ್ಲಕ್ಕಿ. ಆ ಏನು ಹೊತ್ತಿರ್ತಕ್ಕಂತ ತೊಟ್ಲಿ ಹೊತ್ಕೊಂಡು ಅವಾಗನೇ ಮನಿ ಬಿಟ್ಟು ಹೊರಗೆ ಹೋಗ್ಯಾಳ. 16,000 ಭಾಗ್ಯದ ಹಿಂಡ ನಿನ್ನ ಭಾಗ್ಯದ ಹಿಂಡ ನಿನಗ ಒಪ್ಸಿನಿ. ನಿನಗ ಕೊಟ್ಟನ ನಿನ್ನ ಭಾಗ್ಯದ ಹಿಂಡ ನಿನಗ ಒಪ್ಸಿನಿ. ನನ್ನ ತಮ್ಮನ ತಗೊಂಡು ನನ್ನ ಮನಕ ಮಗನ ಮಾಡ್ಕೊಂಡು ಜನಕ ತಮ್ಮನ ಮಾಡ್ಕೊಂಡು ಸಾಕಿ ಸಲುತ್ತೀನಿ ಅಂತ ತಿಳ್ಕೊಂಡು ತಮ್ಮನ ತೊಟ್ಲ ಹೊತ್ಕೊಂಡು ಹಂಗೆ ತಗೊಂಡು ಬಂದೇ ಬಿಟ್ಟಾಳ. ಹೌದ್ರಿವ? ಹಾದಾಗ ಬರುವಂತ ಸಂದರ್ಭದಾಗ ಏನಾಯ್ತ್ರಿವ? ಕುರಿ ಕಾಯುವಂತ ಕುರುಬಗ ನೋಡಿ ಕುರಿ ನೋಡಿ ತಮ್ಮಗ ಉನ್ನಿ ಕಡೆ ಮಾಡ್ಬೇಕು, ನನ್ನ ತಮ್ಮಗ ದೃಷ್ಟಿ ಆಗ್ತದ ತಿಳ್ಕೊಂಡು ತಿಳ್ಕೊಂಡು ಅವಾಗ ಕುರಿ ಕಾಯು ಕುರುಬಗ ಕೇಳಾಳಾಕಿ ಉನ್ನಿ. ಹೌದ್ರಿವ? ಹೌದಿಲ್ಲ? ಹೌದು. ಅವಾಗ ಮಾಯಕ್ಕನ ಕಲ್ಲು ಬಲ್ಲೆ ಕುರಿ ಹಿಂಡ ಇದ್ದಿದ್ದಿಲ್ಲ. ಹೌದಿಲ್ಲ? ಹೌದು. ಕುರಿ ಹಿಂಡ ಮುಂದೆ ಯಾವಾಗ ಬಂದು ಮಾಯಕ್ಕಗ ನಿನಗೆ ಯಕ್ಕ ನಿನ್ನ ಬಲ್ಲೆ ಯಾವಾಗ ಬಂದು ಕೇಳು, ಅವಾಗ ಹೇಳ್ತೀನಿ. ಅದು ಬರೋದ್ನಾಗ ಕೊಡದ್ ಹಚ್ಚಿಟ್ಟಿದ್ಲು. ನಿನ ಎಟ್ ಕೇಳ್ತಿಲ್ಲ ಅಷ್ಟೇ ಮಾತ. ಹೌದಿಲ್ಲ? ಹೌದು. ನಿನ್ನ ಬಲ್ಲೆ ಕುರಿ ಹಿಂಡ ಇದ್ದು ಏನಿಲ್ಲ ಅಂತ ಕೇಳಿದಿಲ್ಲ. ಆ ಸಂದರ್ಭದಾಗ ಇದ್ದಿದ್ದಿಲ್ಲ. ಹೌದ್ರಿವ? ಹೌದಿಲ್ಲ? ಹೌದು. ಇಲ್ಲೇ ಹೇಳ್ತೀನಿ ನಿನಗ ಮಾತ. ಏನ್ರಿಪ್ಪ? ಇಲ್ಲಿ ಮಾತು ಹೇಳ್ಬೇಕು ಮಾಡಿ ಬ್ಯಾಡ. ಹೌದಿಲ್ಲ? ಇರ್ಲಿ. ಮಾಯಕ್ಕ ಕುರಿ ಹಿಂಡ ಮುಂದ ಬಂದಾವ. ಹೌದು. ಅವೇ ಕುರಿಯನ್ನ ಮಾಯಕ್ಕ ಕಾದಲ್ಲ. ಮುಂದ ಮಾಯಕ್ಕ ಆದ ನಂತರ ಬೀರಪ್ಪ ಕಾದನ, ಬೀರಪ್ಪ ಆದ ನಂತರ ಮಾಳಿಂಗರಾಯ ಕಾದನ. ಹೌದ್ರಿವ? ಹಿಂಗ ಕುರಿಗಳ ಹಿಂಡ ನಮಗ್ ಬಂದಾವಲ್ರಿವ? ನೀ ಎಟ್ ಕೇಳ್ತಿಲ್ಲ ತಮ್ಮ ಅಟ್ಟೇ ಉತ್ತರ ಅನ್ನುವಂತ ಮಾತನ್ನ ಹೇಳಿ ಇನ್ನ ಬಾಳ ಮಾತಾಡೇನ. ಹೌದ್ರಿಪ್ಪ? ಹೌದಿಲ್ಲ? ಹೌದು. ಯಾಕ ಮಾಯಕ್ಕ
ನೀರಿಗೆ ಹೊಂಟಿದಿ ಅಕ್ಕ ಅಕ್ಕ 360 ಪೌಂಟಿನಿಗೆ ಇಳಿದ ನೀರು ತುಂಬಿಕೊಂಡು ಬರುವ ಸಂದರ್ಭದಾಗ ಮುಂಗೈಗೆ ನಿನಗ ಕಲ್ಲು ಬಡದದ. ಹೌದು ಕಲ್ಲು ಬಡದದ. ನನ್ನ ನೀನು ಅಗಲಿದೀವ್ ಕರೆ ಆಗ್ಲೇವ ತಮ್ಮನ ನೆನಪಾಗುತ್ತದ ನಿನಗ ನನ್ನ ನೆನಪು ಮಾಡ್ಕೊಂಡಿ ಅಂತ ಹೇಳ್ತಾನಿವ. ಹೌದು ಏ ತಮ್ಮ ನೀ ಎಷ್ಟು ಹುಚ್ಚಿದ್ದಿ. ಬಾಳ್ ಹುಚ್ಚದನ್ರಿಪ್ಪ. ಹೌದಿಲ್ಲ? ಹೌದು. ಇವತ್ತು ಒಂದು ಮಾತು ಹೇಳ್ತೀನಿ. ಏನ್ರಿ ಅದು? ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ? ತಾಯಿಯಾಗಿರ್ತಕ್ಕಂತ ಹಡದಿರ್ತಕ್ಕಂತ ತಾಯಿ ಮಗನಿಗೆ ಹಡದಾಳ. ಹೌದಿಲ್ಲ? ಹೌದು. ಮನಿಯೊಳಗೆ ಬಿಟ್ಟಾಳ, ಹೊಲಕ್ ಹೋಗ್ಯಾಳ. ಹೌದಿಲ್ಲ? ಹೌದ್ರಿವ. ಹೊಲಕ್ ಹೋದಾಗ ಏನೋ ತಾಯಿಗೆ ಏನಾಗ್ತದ, ಮನಸ್ಸಿನಾಗ ತಳಮಳ ಹೊಟ್ಟಾಗ ತಳಮಳ ಆಗ್ಲಿಕ್ಕತ್ತದ. ತಾಯಿಗೆ ತಳಮಳ ಆಗ್ಲಕತ್ತಂದ್ರ ಸಡನ್ ಆಗಿ ಯಾರೋ ನೆನಪಾಗೋಲ್ಲ, ಮಗನಿಂದನೇ ಮಗಂದನ ನೆನಪಾಗ್ತದ. ಮಗನೇ ನೆನಪಾಕನ್ರಿಪ್ಪ. ನನ್ನ ಮಗ ಏನಾಯ್ತು ಏನೋ ಏನಿಲ್ಲೋ, ಅದಕ್ಕೆ ಹೊಟ್ಟಾಗ ತಳಮಳ ಆಗ್ಲಿಕ್ಕತ್ತದ. ತಳಮಳ ಆಗ್ಲಾಗ್ತದ. ಯಾಕ್ರಿವ? ತಾಯಿ ಕಳ್ಳ ಮಕ್ಕಳ ಕಡೆ ಜಗ್ತದಲ್ರಿವ. ಹಂಗ ಮಾಯಕ್ಕಗ ಮುಂಗೈಗೆ ಕಲ್ಲ ಬಡದಾಗ ನಿನ್ನ ಕಡೆ ಕಳ್ಳ ಜಗ್ಗ್ಯದ ನನಗ. ಅದಕ್ಕ ಕನಿಕರ್ ಬಂದು ನಿನ್ನ ನೆನಪು ಮಾಡ್ಕೊಂದಿನಿ. ಹೌದು. ನಿಂದ ಕ್ವಾಡಗಳ್ಳದ. ಹೌದಿಲ್ಲ? ಹೌದು. ನಿನ್ನ ಕಳ್ಳ ಬಿರುಸದ, ನನ್ನ ಕಳ್ಳ ಹಂಗಲ್ಲ, ಮೃದು ಮನಸ್ಸಿನ ಕಳ್ಳದ ನಂದ. ಬಾಳ ಮೃದು ಮನಸ್ಸದ. ಹೌದಿಲ್ಲ? ಹೌದ್ರಿಪ್ಪ. ಏನೋ ಆದ್ರೂ ಕೂಡ ನನ್ನ ತಮ್ಮ ಎಲ್ಲೋ ಇರ್ಲಿ, ಹೆಂಗೋ ಬೆಳಿಲಿಕ್ಕರೆ ಕಳ್ಳ ಜಗ್ತದ. ನನ್ನ ತಮ್ಮ ಬಾಳಿ ಸುಳಿ ಹಂಗೆ ಬೆಳಿಲಿ ಅಂತ ತಿಳ್ಕೊಂಡ್ ನಾ ಮನಸ್ಸಿನಾಗ ತಿಳ್ಕೊಂಡಿನಿ. ಹೌದ್ರಿವ. ನನಗ ಏನಾರ ಆಯ್ತಪ್ಪ ಅಂದ್ರ, ಯಾಕಂದ್ರೆ ಇಲ್ಲಿ ತೋರಿತ್ತಂದ್ರ ನನ್ನ ತಮ್ಮಗ ಏನಾರ ಆಗಿರ್ಬೋದು, ನಿಂದೇ ನೆನಪಾಗ್ತಿತ್ ನನಗ. ಹೌದ್ರಿವ. ಹಂಗ ನಂದ್ಯಾಕ ನೆನಪು ಮಾಡ್ಕೊಂಡಿ? ಹೌದು. ಅಂದ್ರ ನೀವು ಹೆಂಗೈತಿ ಗೊತ್ತನ್ರಿ? ಹೆಂಗ್ರಿವ? ಹಡದಿರ್ತಕ್ಕಂತ ತಾಯಿಗೆ ಮಕ್ಕಳ ಯಾಕೆ ನೆನಪು ಮಾಡಿದ ಅಂದಂಗದ. ಹೌದು. ನೀನ್ ನನ್ನ ಯಾಕೆ ಹಡದೆ ಅಂದಂಗದ. ನನ್ನ ಯಾಕೆ ಹಡ್ದಿ ನೀನು? ಹೌದಿಲ್ಲ? ಹೌದು. ಅಂದ್ರ ಹಿಂಗ ಅಡ್ಡ ಮಾತು ಹತ್ತಿವನು ಒಟ್ಟು ತಿಡ್ಡ. ಹೌದಿಲ್ಲ? ಹೌದ್ರಿವ. ಇಲ್ಲ, ನಾ ಇನ್ನೊಂದು ಮಾತು ಕೇಳಿನ ತಮ್ಮಗ. ಏನ್ ಕೇಳಿರಿವ? ಏನಂತೇಳಿ? ಏನ್ರಿಪ್ಪ? ತಮ್ಮ ಬೆಕ್ಕನ ಬಗ್ಗೆ ಮಾತು ಹೇಳಿದಿ. ಏನಂತೇಳಿ? ಏನಂತ್ರಿವ? ನೀ ಬೆಕ್ಕನ ಯಾಕ ನೀ ಕಾಲಿ ಸಾಯಿ ಹೊಡೆದಿ? ಹೌದ್ರಿವ. ದಿನಂಪ್ರತಿ ಆ ಬೆಕ್ಕ ನಿನ್ನ ಎಡಿಯೊಳಗೆ ಊಟ ಮಾಡ್ತಿತ್ತಲ್ರಿವ. ದಿನಂಪ್ರತಿ ಮಾಡ್ತಿತ್ತು. ಮತ್ತ ಆ ಬೆಕ್ಕನ ಯಾಕ ಹೊಡೆದಿಂದಾಗ ಆಕ ನೀರಿಗೆ ಹೋದಾಗ ಹಾಲಿನ ಗಡಿಗೆಗೆ ಬಾಯಿ ಹಾಕಿತ್ತ. ಹೌದು. ಏ ತಮ್ಮ, ಏನ್ ಹೇಳ್ತೀವ? ನಿನಗಾದ್ರ ಮರಮೇ ಗೊತ್ತಿಲ್ಲ. ಹಾಲಿನ ಗಡಿಗೆಗೆ ಬಾಯಿ ಹಾಕ್ಯದತ್ತಿರ ಬಡದಿ. ಮತ್ತ ದಿನ ಊಟ ಮಾಡೋ ನಿನ್ನ ತಾಟಿಗನೆ ಬಾಯಿ ಹಾಕ್ತಿತ್ಲ. ನಿನ್ನ ತಾಟಿಗನೆ ಬಾಯಿ ಹಾಕ್ಯದಲ್ಲ, ಅವಾಗ ಯಾಕೆ ಹೊಡಿಲಿಲ್ಲ? ಇಬ್ರು ಕೂಡ ಊಟ ಮಾಡ್ತಿದ್ರಿ, ಆಗ ಹೊಡಿಬೇಕಿತ್ತು. ವಿಷಯ ಇನ್ನ ಬಾಳ ಗುಮ್ಮದ. ಹೌದ್ರಿವ. ಹೌದಿಲ್ಲ? ಹೌದು. ಇನ್ನ ಎಟ್ಟು ಗುಮ್ ಹೋಗ್ತಿಲ್ಲ, ಅಷ್ಟು ನಾವು ಗುಮ್ ಹೋಗ್ತೇವೆ. ಅದಕ್ಕಿಂತ ಹೋಗುತ್ತೇವೆ. ಹೌದು. ವಿಷಯ ಕೇಳಬೇಕಲ್ಲ ಕಕ್ಕ, ಇಂತ ವಿಷಯ ಎಲ್ಲಿ ಹೋಗಿಲ್ಲ. ಯಾಕಂದ್ರ ಎಲ್ಲಾ ಟೈಮ್ ಮುಖ್ಯ ಅಲ್ಲ. ಯಾಕಂದ್ರ ಎಲ್ಲಾ ಕಡೆ ಹಾಡಿಕೆ ಮಾಡಿದ್ವಿ ಕರೆ. ಹಿಂಗ ಮಾಯಕ್ಕಂದ ಬೀರಣ್ಣನ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ, ಎಲ್ಲಿ ಪ್ರತಿವಾದ ಆಗಿಲ್ಲ. ಸರ್ತಿ ನಾವು ಗುಮ್ ವಿಷಯ ಒಳಗೆ ಹೊರ ಹಾಕಿಲ್ಲ. ಹೌದು. ಇಲ್ಲಿ ಹೊಂಟದ. ಹೌದಿಲ್ಲ? ಜರ ಸುಮ್ಮ ಕುಂದ್ರ ಅಜ್ಜಾಗ ಒಂದರ ಸಿಂಗಲ್ ಚಾ ಕೊಡ್ರಿ. ಯಾಕಂದ್ರ ಇನ್ನ ಬೆಕ್ಕಿಂದ ತಮ್ಮ 3-4 ಮಾತು ಕೇಳ್ಯಾನ. ಚಾಲದೊಳಗ ಬೆಕ್ಕಿನ ಮಾತು ಕೊಡ್ತೀವ್ರಿಪ್ಪ. ಮಾತು ಕೊಡೋನು. ಹೌದು.